ಇದು ಒಳ್ಳೆಯದು. ಇಲ್ಲದ್ರೆ ಪಾರ್ಟಿಗೆ ದೊಡ್ಡ ಹೊಡೆದು ಬೀಳ್ತದೆ 2028ರಲ್ಲಿ. ಅದ್ರಲ್ಲಿ ಯಾವ ಸಂಶಯನೇ ಬೇಕಾಗಿಲ್ಲ. ಯಾಕಂತಂದ್ರೆ ಆಲ್ರೆಡಿ ಬಿ ಜೆ ಪಿ ಗೊತ್ತಾಗಿಬಿಟ್ಟದ ಸಿದ್ದರಾಮಯ್ಯರಷ್ಟ ಪ್ರಬಲ ವ್ಯಕ್ತಿ ಮತ್ತು ಗ್ಯಾರಂಟಿ ಬಗ್ಗೆ ಪ್ರಬಲವಾಗಿ ಹೇಳೋಂಥ ವ್ಯಕ್ತಿ ಇನ್ಯಾರು ಇಲ್ಲ. ಅವರು ಸುಲಿಸೋದು ಸುಲಭ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತದ. ಅವರು ಈಗ ಅದಕ್ಕೆ ಬೇರೆ ಪ್ಲಾನ್ ಹುಡುಕ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಬಲ್ ಅವರು ಇನ್ನೂ ಗ್ಯಾರಂಟಿ ಇನ್ನಷ್ಟು ಹೆಚ್ಚು ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ಬೋದು ಆ ಸಂದರ್ಭದಲ್ಲಿ. ಯಾಕಂತಂದ್ರೆ ಒಂದು ಗ್ಯಾರಂಟಿಗಳು ಹೆಚ್ಚು ಘೋಷಣೆ ಮಾಡೋದು ಇಲ್ಲ, ಇದು ಲಾಸ್ ಆಗ್ಯದಪ್ಪ ಈ ಸರ್ಕಾರ ದಿವಾಳಿ ಇರ್ತದೆ ಪ್ರೂವ್ ಮಾಡು ಅನ್ನೋದಲ್ಲ, ಬಾಯಲ್ಲೇ ಪ್ರೂವ್ ಮಾಡು ವಾದಂತಿ ಮಾಡ್ತಾ ಇದ್ದಾರೆ. ಅವರು ಜನರ ಮನಸ್ಸಿಗೆ ಏನೋ ಮುಟ್ಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ದಿವಾಳಿ ಇದ್ದದಪ್ಪ ಖಜಾನೆ ದುಡ್ಡಿಲ್ಲ ಅಂತೇಳಿ. ಆದ್ರೆ ಇಲ್ಲಿ ಹೆಣ್ಮಕ್ಳು ಫ್ರೀಯಾಗಿ ಅಡ್ಡಾಡ್ತಾ ಇದ್ದಾರೆ. ಅವ್ರ ತಿಂಗಳ 2,000 ರೂಪಾಯಿ ಬರ್ತಾ ಇದೆ. ಲೈಟ್ ಬಿಲ್ಲ 200 ಯೂನಿಟು 150 ಯೂನಿಟು 110 ಯೂನಿಟು ಅಷ್ಟು ದುಡ್ಡು ಕಟ್ಟೋದು ಕಡಿಮೆ ಆಗ್ಲಿಕ್ಕೆ ಇವೆಲ್ಲ ಸಹಜವಾಗಿ ಇಫೆಕ್ಟ್ ಆಗ್ತಾವೆ. ಮತ್ತು ಅದೇ ಕಾಲಕ್ಕೆ ನಿರುದ್ಯೋಗಿ ಯುವಕರಿಗೆ ಒಂದಿಷ್ಟು ಭತ್ಯೆ ಕೊಡೋ ಸತಿ ಇಫೆಕ್ಟ್ ಆಗ್ತಾ ಇದ್ದಾವೆ. ಇನ್ನೊಂದಿಷ್ಟು ಉದ್ಯೋಗಗಳನ್ನ ಈಗ 56,000 ಉದ್ಯೋಗಗಳನ್ನ ಕರೀತಾರೆ. ಅವು 56 ಲಕ್ಷ ಏನೋ ಅವರು ತುಂಬಿದ್ರಂದ್ರೆ ಬಿ ಜೆ ಪಿಗೆ ಕಾಂಗ್ರೆಸ್ನ ಗೆಲ್ಲೋದು 2022ರಲ್ಲಿ ಭಾಳ ಕಷ್ಟ. ಅದರಲ್ಲೂ ಇತ್ತೀಚಿನ ಇಲೆಕ್ಷನ್ ಸಮಯದಲ್ಲಿ ನೋಡಿದಾಗ ಸಿದ್ದರಾಮಯ್ಯ ಮತ್ತು DK ಅವರು ಅತ್ಯಂತ ಅನ್ಯೋನ್ಯದಿಂದ ಈ ಒಂದು ಚುನಾವಣೆ ಎದುರಿಸಿದ್ದು ನಾವು ನೋಡಬೇಕಾಗಿದೆ. ಅದು ಇಲ್ಲಂತಲ್ಲ, ಯಾವುದೇ ಪ್ರಸಂಗದಲ್ಲಿ ದಾವಣಗೆರೆಯಲ್ಲಿ DK ಅವರ ಪರೀಕ್ಷೆ ಅದ. ಅದೇ ಕಾರಣಕ್ಕೆ ಅದೇ ಸಮಯದಲ್ಲೇ ಬಾಗಲಕೋಟೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪರೀಕ್ಷೆ ಅದ. ಯಾಕಂದ್ರೆ ಅವ್ರವ್ರಿಗೆ ಅದು ಸೌಮ್ಯವಾಗಿ ಮೌನವಾಗಿ ಕೆಲಸ ಒಪ್ಪಿಸಿದ್ದಾರೆ, ಗೆದ್ಕೊಂಡು ಬಂದ್ರಪ್ಪ ಅಂತೇಳಿ. ಇದು ಅವ್ರ ಚಾಲೆಂಜಿನ ಅವ್ರ ವ್ಯಕ್ತಿತ್ವಕ್ಕೆ.